ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ರಾಯರ ದಿವ್ಯ ಜ್ಯೋತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಷಯದಲ್ಲಿ ನಾವು ಒಂದು ಭಕ್ತಿಪೂರ್ಣವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂದರೆ ರಾಯರ ಹೂ ಪ್ರಸಾದದ ಮಹತ್ವ ಮತ್ತು ಅದನ್ನು ನಾವು ಯಾಕೆ ರಾಯರ ಹತ್ರ ಬಲವಂತವಾಗಿ ಕೇಳಬಾರ್ದು ಅನ್ನೋವಂಥ ವಿಷಯ. ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು? ಭಕ್ತರ ಕಷ್ಟಗಳನ್ನು ನಿವಾರಿಸೋದಕ್ಕೆ ಅಂತಲೇ ಬಂದಿರುವಂಥ ಒಬ್ಬ ಮಹಾನ್ ಗುರುಗಳು. ಅವರ ಹತ್ರ ಭಕ್ತರು ಭಕ್ತಿಯಿಂದ ಕೇಳಿದ್ರೆ ಖಂಡಿತವಾಗ್ಲೂ ರಾಯರು ಹೂ ಪ್ರಸಾದ ಕೊಡ್ತಾರೆ. ಹಾಗಂತ ನಾವು ಪ್ರತಿ ಸರಿ ರಾಯರನ್ನು ಪೂಜಿಸುವಾಗಲೂ ರಾಯರು ಹೂ ಪ್ರಸಾದ ಕೊಡಲೇಬೇಕು ಅಂತ ನಾವು ನಿರೀಕ್ಷೆ ಮಾಡೋದು ತುಂಬಾ ತಪ್ಪಾಗುತ್ತೆ. ಯಾಕೆಂದರೆ ರಾಯರಿಗೆ ನಾವು ಪೂಜೆ ಮಾಡಿದ ನಂತರ ಆ ರಾಯರಿಗೋಸ್ಕರ ನಾವು ಅರ್ಪಿಸಿದಂತಹ ಹೂಗಳನ್ನು ನಾವು ಯಾವ ರೀತಿ ಕೇಳಬೇಕು? ರಾಯರು ನಾವು ಕೇಳದೇ ಹೋಗಲಿ ಕೊಡಬೇಕು ಅನ್ನಿಸ್ದಾಗ ಖಂಡಿತವಾಗ್ಲೂ ರಾಯರು ನಮಗೆ ಕೊಟ್ಟೇ ಕೊಡ್ತಾರೆ. ಆದರೆ ಅದನ್ನು ನಾವು ಬಲವಂತವಾಗಿ ಖಂಡಿತವಾಗ್ಲೂ ಕೇಳಬೇಡಿ. ಯಾಕೆಂದರೆ ರಾಯರಿಗೆ ಗೊತ್ತು ಯಾವಾಗ ನಮಗೆ ಅನುಗ್ರಹ ಮಾಡಬೇಕು ಅನ್ನೋದು. ನಾವು ಅದನ್ನು ಬಲವಂತವಾಗಿ ಕೇಳಿ ಪಡ್ಕೋಬಾರ್ದು ಅಲ್ವಾ? ಬಹಳ ಜನ ಏನು ಅನ್ಕೋತಾರಪ್ಪ ಅಂದರೆ ರಾಯರು ಹೂ ಪ್ರಸಾದ ಕೊಟ್ಬಿಟ್ರೆ ಸಾಕಪ್ಪ, ನಮಗೆ ಜೀವನದಲ್ಲಿ ಎಲ್ಲನೂ ಶುಭ ಆಗುತ್ತೆ ಅಂತ ಭಾವಿಸ್ತಾರೆ. ಅದಕ್ಕೋಸ್ಕರ ರಾಯರ ಹತ್ರ ಕೂತ್ಕೊಂಡು ವಿಶೇಷವಾಗಿ ನಮಗೆ ಹೂ ಪ್ರಸಾದ ಕೊಡಿ ತಂದೆ, ಹೂ ಪ್ರಸಾದ ಕೊಡು ನನ್ನಪ್ಪ ಅಂತ ಕೇಳ್ಕೊತಾರೆ ಅಲ್ವಾ? ಆದರೆ ನಾವು ರಾಯರ ಹೂ ಪ್ರಸಾದನ ಯಾಕೆ ಬಲವಂತವಾಗಿ ಕೇಳಬಾರ್ದು? ಫಸ್ಟು ಅದನ್ನು ತಿಳ್ಕೊಳ್ಳೋಣ. ದೇವರ ಪ್ರಸಾದ ಅಂದರೆ ಏನು? ದೇವರ ಅನುಗ್ರಹದಿಂದ ಸ್ವತಃ ಸಿಗಬೇಕು. ನಾವು ಮಾಡುವ ಭಕ್ತಿಯಿಂದ ನಾವು ದೇವರ ಮೇಲೆ ಮಾಡುವಂತಹ ಒಂದು ಪ್ರಾರ್ಥನೆ, ಆ ಒಂದು ಪ್ರಾರ್ಥನೆನ ಮೆಚ್ಚಿ ದೇವರು ತಾನಾಗಿ ಅನುಗ್ರಹ ಕೊಟ್ಟು ಕೃಪೆ ತೋರಿ ನಮಗೆ ಪ್ರಸಾದನ ನೀಡಿದ್ರೆ ಅದು ದೇವರ ಅನುಗ್ರಹ ನಮ್ಮ ಮೇಲಾಗಿದೆ ಅಂತ ಅರ್ಥ. ಆ ರೀತಿ ಒಂದು ದೇವರ ಅನುಗ್ರಹದಿಂದ ಸಿಗುವಂತಹ ಒಂದು ಪ್ರಸಾದ ಹೇಗಿರುತ್ತೆ, ಅದು ಬಿಟ್ಟು ನಾವು ಬಲವಂತವಾಗಿ ದೇವರ ಹತ್ರ ಕೇಳಿಕೊಂಡು ಸರಿ ಬಲವಂತವಾಗಿ ನಾವು ಕೇಳ್ತೀವಿ ಅಂತಲೇ ಇಟ್ಕೊಳ್ಳೋಣ. ನಾವು ಕೇಳಿದ ಪ್ರತಿ ಸತಿನೂ ರಾಯರು ಹೂ ಪ್ರಸಾದ ಕೊಡ್ತಾರಾ? ಇವತ್ತಿನ ಒಂದು ಟ್ರೆಂಡಿಂಗ್ ಹೇಗಪ್ಪ ಆಗ್ಬಿಟ್ಟಿದೆ ಅಂತಂದರೆ ಪ್ರತಿಯೊಬ್ಬರು ರಾಯರು ನನಗೆ ಹೂ ಪ್ರಸಾದ ಕೊಟ್ಟರು, ರಾಯರಿಂದ ನಾವು ಹೂ ಪ್ರಸಾದ ಪಡೆದ್ವಿ ಅಂತ ಹೇಳಿ ಅದನ್ನು ಒಂದು ತೋರ್ಪಡಿಕೆ ಮಾಡೋದೇ ಆಗ್ಬಿಟ್ಟಿದೆ. ಜನಗಳ ಹತ್ರ ಶೇರ್ ಮಾಡಿಕೊಂಡು ಅದನ್ನು ಒಂದು ತೋರಿಸ್ಕೊಳ್ಳೋ ರೀತಿಯೇ ರಾಯರ ಒಂದು ಹೂ ಪ್ರಸಾದನ ಎಲ್ಲೆಡೆ ಹರಡಿಸ್ತಾ ಇದ್ದಾರೆ. ಅದು ನಾನು ತಪ್ಪು ಅಂತ ಹೇಳಲ್ಲ. ರಾಯರು ನಿಮಗೆ ಖಂಡಿತವಾಗ್ಲೂ ಹೂ ಪ್ರಸಾದ ಕೊಟ್ಟರೆ ಖುಷಿಯಿಂದನೇ ತಗೊಳ್ಳಿ. ಅದು ಎಲ್ರಿಗೂ ಸಿಗುವಂಥ ಭಾಗ್ಯ ಅಲ್ಲ. ರಾಯರ ಅನುಗ್ರಹ ಯಾರ ಮೇಲೆ ಆಗಿರುತ್ತೋ ಅವರಿಗೆ ಖಂಡಿತವಾಗ್ಲೂ ರಾಯರು ಕೊಟ್ಟೇ ಕೊಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರತಿ ಸತಿನೂ ನಾವು ಅದನ್ನು ಬಲವಂತವಾಗಿ ಕೇಳಿ ಪಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಥವಾ ರಾಯರಿಗೋಸ್ಕರ ಆ ವಿಡಿಯೋಗೋಸ್ಕರ ನೀವೇನೋ ಹೂ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಗೊತ್ತೋ ಗೊತ್ತಿಲ್ಲದೇನೋ ನೀವು ತಪ್ಪಂತೂ ಮಾಡೋಕ್ಕೆ ಹೋಗಬೇಡಿ. ಅಂತಹ ಒಂದು ತಪ್ಪುಗಳು ನಾವು ರಾಯರ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆನೇ ಸುಳ್ಳು ಮಾಡಿಬಿಡುತ್ತೆ. ಇಲ್ಲಾಂದರೆ ಪ್ರತಿ ಸತಿ ನಾವು ರಾಯರ ಹತ್ರ ಕೇಳ್ಕೋಬೇಕು, ರಾಯರು ಕೊಡೋ ತನಕ ನಾವು ಮೇಲೆದ್ದೊಳ್ಬಾರ್ದು ಅಂತ ಹೇಳಿ ಗಂಟುಗಟ್ಟಲೆ ಕೂತ್ಕೊಂಡು ಕಣ್ಣೀರು ಸುರಿಸಿ ರಾಯರನ್ನ ಸಂಕಷ್ಟದಲ್ಲಿ ಸಿಗಾಕ್ಸಕ್ಕೆ ಹೋಗಬೇಡಿ. ನಮಗೆ ಯಾವಾಗ ಭಗವಂತನ ಅನುಗ್ರಹ ಆಗುತ್ತೋ ಖಂಡಿತವಾಗ್ಲೂ ರಾಯರ ಅನುಗ್ರಹ ಆಗಿದ ತಕ್ಷಣ ನಾವು ಕೇಳಲಿಲ್ಲ ಅಂದರೂ ರಾಯರು ನಮಗೆ ಕೊಟ್ಟೇ ಕೊಡ್ತಾರೆ. ಎಷ್ಟೋ ಜನಕ್ಕೆ ಈ ಅನುಭವ ಆಗಿದೆ. ನೀವು ಪೂಜೆಗೆ ರೆಡಿ ಮಾಡ್ಕೋತಿದ್ದಂಗೆ ರಾಯರಿಗೆ ಹೂ ಎಲ್ಲ ಹಾಕಿ ಅಲಂಕಾರ ಮಾಡ್ತಿದ್ದಂಗೆ ರಾಯರು ಇನ್ನೂ ನೀವು ದೀಪ ಹಚ್ಚೋದಕ್ಕಿಂತ ಮುಂಚೆನೇ ಎಷ್ಟೋ ಸತಿ ನಿಮಗೆ ಪ್ರಸಾದನ ಕೊಟ್ಟಿರ್ತಾರೆ ಅಲ್ವಾ? ಇಲ್ಲ ಇನ್ನೂ ಕೆಲವು ಸತಿ ನೀವು ಹೂ ಪ್ರಸಾದ ಕೇಳೋದೇ ಇಲ್ಲ, ನಿಮ್ಮ ಮನಸ್ಸಲ್ಲಿರುವಂತಹ ಕಷ್ಟನ ನೀವು ರಾಯರ ಹತ್ರ ಹೇಳ್ಕೊತಾ ಇರ್ತೀರ. ನನಗೆ ಇಂಥ ಕಷ್ಟ ಹಿಂಗಿದೆ, ನಾನು ಏನು ಮಾಡಲಿ ತಂದೆ, ನನಗೆ ನೀನೇ ದಾರಿ ತೋರಿಸು ಅಂತ ನಿಮ್ಮ ಮನಸ್ಸಿನ ಒಂದು ಭಾವನೆಗಳನ್ನ ನೀವು ಹಂಚ್ಕೋತಾ ಇರ್ತೀರ ರಾಯರ ಹತ್ರ. ಆ ಟೈಮಲ್ಲೇ ರಾಯರು ಪ್ರಸಾದನ ಕರುಣಿಸ್ತಾರೆ. ಅದು ನಿಜವಾಗ್ಲೂ ರಾಯರ ಅನುಗ್ರಹದಿಂದ ನಿಮಗಾದಂತಹ ಒಂದು ನಿಮಗೆ ಕೊಟ್ಟಂತಹ ಒಂದು ಪ್ರಸಾದ ಅಂತ ನೀವು ಅಂದ್ಕೊಳ್ಳಿ. ಅದು ಬಿಟ್ಟು ಬಲವಂತವಾಗಿ ನೀವು ವಿಡಿಯೋಗೋಸ್ಕರ ಖಂಡಿತವಾಗ್ಲೂ ವೀಕ್ಷಕರೇ ನಿಮ್ಮ ಹತ್ರ ನಾನು ಒಂದು ಕೇಳ್ಕೊಳ್ಳೋದೇನಂತಂದರೆ ರಾಯರನ್ನ ವಿಡಿಯೋಗೋಸ್ಕರ ನೀವು ತುಂಬ ಕಡೆ ಈ ರೀತಿ ಒಂದು ಅವಹೇಳನ ಮಾಡೋಕ್ಕೆ ಹೋಗಬೇಡಿ. ರಾಯರ ಒಂದು ಹೂ ಪ್ರಸಾದದ ವಿಡಿಯೋನ ನೀವು ಹಂಚ್ಕೊಳ್ಳೋದಕ್ಕೋಸ್ಕರ ರಾಯರನ್ನ ಸಂಕಷ್ಟಕ್ಕೆ ಸಿಗಾಕ್ಸಕ್ಕೆ ಹೋಗಬೇಡಿ. ನಾವೆಲ್ಲರೂ ರಾಯರಿಗೆ ಕೊಡಬೇಕಾಗಿರೋದು ಭಕ್ತಿ, ಶ್ರದ್ಧೆ, ನಂಬಿಕೆ. ಇವು ಮೂರನ್ನು ಕೊಡಿ. ಫಸ್ಟು ನೀವು ಭಕ್ತಿಯಿಂದ ರಾಯರನ್ನ ಕೇಳ್ಕೊಳ್ಳಿ, ಅವರ ಅನುಗ್ರಹ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆಗುತ್ತೆ. ಆ ರೀತಿ ಅನುಗ್ರಹ ಆಗಿ ನಿಮಗೇನಾದರೂ ಅವರು ಹೂ ಪ್ರಸಾದ ಕೊಟ್ಟರೆ ಅದನ್ನು ಮನಸ್ಫೂರ್ತಿಯಾಗಿ ಆನಂದಿಸಿ ಕಣ್ಣಂಚಲ್ಲಿ ನೀರು ತುಂಬ್ಕೊಳ್ಳಿ, ರಾಯರ ಅನುಗ್ರಹ ಆಯಿತು ಅಂತ. ಅದು ಬಿಟ್ಟು ಬಲವಂತವಾಗಿ ರಾಯರನ್ನ ಸಂಕಷ್ಟದಲ್ಲಿ ಸಿಗಾಕ್ಸೋಕ್ಕೆ ಹೋಗಬೇಡಿ. ವೀಕ್ಷಕರೇ, ನನ್ನ ಮಾತಿಂದ ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮನಸ್ಸಿಗೆ ಅನಿಸಿದ ಅನಿಸಿಕೆನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಯಾರಿಗೆ ಎಷ್ಟು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ.
ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರಾಯರು ನಿಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.